ಹಲ್ಲು ನೋವು, ಹುಳುಕು ಹಲ್ಲು, ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ. ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್, ವ್ಯಾಲ್ಯುಬಲ್ ಸಬ್ಸ್ಕ್ರೈಬರ್. ನೀವು ಆಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು. ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಅಲ್ಲಿ ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನನ್ನು ಒತ್ತಿ. ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ. ಕನಿಷ್ಠ 10 ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ. ರಕ್ಕಸಿಗೆ 2 ಮಕ್ಕಳು, ತೊಟ್ಟಿಲ ಮೇಲೆ 5. ರಕ್ಕಸಿ ಬಾಣತಿಯಾದರೆ ಮಕ್ಕಳಿಗೆ ನೆಂತೋ, ತೊಟ್ಟಿಲ ತೂಗುವೆ ಜೋಗುಳ ವಾಡುವೆ ಗುಹೇಶ್ವರ. ಇದು ಅಲ್ಲಮ ಪ್ರಭುದೇವರ ಇನ್ನೊಂದು ವಚನ. ಏನು ಈ ವಚನದಲ್ಲಿ ಅಲ್ಲಮ ಪ್ರಭುದೇವರು ವಿವರಿಸ್ತಾ ಇರೋದು? ರಕ್ಕಸಿಗೆ 2 ಮಕ್ಕಳು, ತೊಟ್ಟಿಲ ಮೇಲೆ 5. ರಕ್ಕಸಿ ಬಾಣತಿಯಾದರೆ ಮಕ್ಕಳಿಗೆ ನೆಂತೋ, ತೊಟ್ಟಿಲ ತೂಗುವೆ ಜೋಗುಳ ವಾಡುವೆ. ರಕ್ಕಸಿ ಬಾಣತಿಯ ತೊಟ್ಟಿಲ ನುಂಗಿತ್ತು ಗುಹೇಶ್ವರ. ಇದು ಅಲ್ಲಮ ಪ್ರಭುದೇವರ ಇನ್ನೊಂದು ಬೆಳಗಿನ ವಚನ. ಈ ವಚನ ಓದಿದಾಗ ಒಂದು 5 ಸಲ ನೀವು ಓದ್ಕೊಡ್ರಿ. ವಚನ ಅರ್ಥ ಆಗ್ತದೇನಾ? ಆಗಲ್ಲ. ಏನು ರಾಕ್ಷಸಿ ಅಂತಾರೆ, 2 ಮಕ್ಕಳು ಅಂತಾರೆ, ತೊಟ್ಟಿಲ್ ತೂಗ್ತೇವೆ ಜೋಗಳ ಆಡ್ತೀನಿ ಅಂತಾಳೆ, ರಾಕ್ಷಸಿನೇ ಬಾಣಂತಿ ಅಂತಾರೆ, ರಾಕ್ಷಸಿ ತೊಟ್ಟಿಲನ್ನೇ ನುಂಗ್ಬಿಡ್ತು ಅಂತಾರೆ. ಇದೇನಿದು ವಚನ? ಒಂದು ಅರ್ಥನೇ ಆಗಲ್ಲ. ಇದೇನು ಹೇಳ್ತಾ ಇದ್ದಾರೆ ಅಲ್ಲಮ ಪ್ರಭುದೇವರ ವಚನದಲ್ಲಿ ಅಂತಾರೆ. ಸೊ ಈ ವಚನವನ್ನು ತಿಳ್ಕೊಳ್ಳೋಣ. ಈ ವಚನ ಏನದಲ್ಲ, ಇದು ನಮ್ಮೆಲ್ಲರ ಜೀವನ ಇದೇ ಆಗೈತೆ. ನಾವೇನು ಬದುಕ್ತಾ ಇದ್ದೀವಲ್ಲ, ನಮ್ಮ ಜೀವಾತ್ಮ ಮತ್ತು ಈ ದೇಹ ಪಂಚೇಂದ್ರಿಯಗಳ ಜೊತೆಯಲ್ಲಿ ಬದುಕ್ತಾ ಇರ್ತಕ್ಕಂಥ ನಮ್ಮ ಜೀವನ ಏನಿದೆಯಲ್ಲ, ಇದನ್ನೇ ಅಲ್ಲಮ ಪ್ರಭುದೇವರು ವಚನದಲ್ಲಿ ರೂಪಕ ಮಾಡಿ ವಿವರಿಸ್ತಾ ಇದ್ದಾರೆ. ಏನದು? ರಕ್ಕಸಿಗೆ 2 ಮಕ್ಕಳು, ತೊಟ್ಟಿಲ ಮೇಲೆ 5. ರಾಕ್ಷಸಿಯಂತೆ. ಆಕೆಗೆ ಮೊದಲು ವಾಚ್ಯಾರ್ಥ ಹೇಳ್ತೇನೆ. ಒಬ್ಬಳು ರಾಕ್ಷಸಿ ಇದ್ದಾಳೆ, ಅವ್ರ 2 ಮಕ್ಕಳಿದ್ದಾರೆ. ಆ ನಂತರ ಅಷ್ಟೇ ಅಲ್ಲ, ತೊಟ್ಟಿಲ ಮೇಲೆ 5 ಮಕ್ಕಳದಾರೆ. ಈ ರಾಕ್ಷಸಿಗೆ 2 ಮಕ್ಕಳದಾರೆ, ಆಗಲೇ ಅವೆಲ್ಲ ದೊಡ್ಡವಾಗಿದ್ದಾವೆ. ನಂತರ ತೊಟ್ಟಿಲಿನಲ್ಲಿ 5 ಮಕ್ಕಳದಾರ. ಅವಳು, ಈ ರಾಕ್ಷಸಿ ಒಮ್ಮೆಲೆ 5 ಮಕ್ಕಳನ್ನು ಹಡ್ದಾರ. ಈಗ ಅವಳಿ ಜವಳಿ ಅಂತ ಕೇಳ್ತೀವಿ, ಆದರೆ ಈ ರಾಕ್ಷಸಿ ಏನು ಮಾಡಿದಾಳೆ, ಒಮ್ಮೆಲೆ 5 ಮಕ್ಕಳು ತಾಯಿ ಆಗಿದ್ದಾರೆ. ಒಮ್ಮೊಮ್ಮೆ ಇದನ್ನು ಕೂಡ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಓದ್ತಿರ್ತೀವಿ, 5 ಮಕ್ಕಳು ತಾಯಿ, 6 ಮಕ್ಕಳು ತಾಯಿ ಅಂಥೇಳಿ. ಹಂಗೆ ಈ ರಾಕ್ಷಸಿ ಒಮ್ಮೆಲೆ 5 ಮಕ್ಕಳನ್ನು ಹಡ್ದಾಳ. 5 ಮಕ್ಕಳು ತೊಟ್ಟಿಲಲ್ಲಿ ಅದಾವೆ, ನಿದ್ರೆ ಮಾಡ್ತಾ ಇದ್ದಾವೆ. ಮತ್ತು 2 ಮಕ್ಕಳು ಹೊರಗದಾವೆ, ಅವು ದೊಡ್ಡವಾದವು. ಆನಂತರ ತೊಟ್ಟಿಲ ತೂಗುವೆ ಜೋಗುಳ ವಾಡಿವೆ. ಈ ರಾಕ್ಷಸಿ ತೊಟ್ಲನ್ನು ತೂಗ್ತಾ ಇದ್ದಾಳೆ, ಜೋಗುಳನ್ನು ಹಾಡ್ತಾ ಇದ್ದಾಳೆ. ರಾಕ್ಷಸಿನೇ ಬಾಣತಿ, ರಾಕ್ಷಸಿ ತಾಯಿ ಇದ್ದಾಳೆ ಅವಳು. ಅವಳಿಗೆ 5 ಮಕ್ಕಳು ತೊಟ್ಲಲ್ಲಿ ಮಲಗಿದ್ದಾವೆ. ಅವಳು ಆ ತೊಟ್ಲನ್ನು ತೂಗ್ತಾಳ, ಜೋಗುಳನ್ನು ಹಾಡ್ತಾಳ. ಮುಂದೆ ರಕ್ಕಸಿ ಬಾಣತಿಯ ತೊಟ್ಟಿಲ ನುಂಗಿತ್ತು. ಏನಂಗಂದ್ರೆ, ರಕ್ಕಸಿ, ಬಾಣತಿ, ತೊಟ್ಟಿಲು. ರಾಕ್ಷಸಿ ಏನು ಮಾಡಿಬಿಟ್ಲಪ್ಪ ಅಂತ ಹೇಳಿದರೆ, ಬಾಣತಿ ಅವಳು ರಾಕ್ಷಸಿನೇ ತೊಟ್ಲನ್ನು ನುಂಗ್ಬಿಟ್ಲು ಅವಳು. ಅಂದ್ರೇನು? 5 ಮಕ್ಕಳನ್ನ ಅವಳೇ ನುಂಗ್ಬಿಟ್ಲು. ರಕ್ಕಸಿ ಬಾಣತಿಯ ತೊಟ್ಟಿಲ ನುಂಗಿತ್ತು. ವಚನವನ್ನು ಮುಕ್ತಾಯ ಮಾಡಬೇಕಾದ್ರೆ ಅಲ್ಲಮ ಪ್ರಭುದೇವರು ಹೇಳ್ತಾರೆ, ಇದೇನು ಹೇಳ ಗುಹೇಶ್ವರ. ಈ ಹಳ್ಳಿಯಲ್ಲಿ ಜಾನಪದ ಸಾಹಿತ್ಯ ಮತ್ತು ಒಗಟು, ನಾವೆಲ್ಲ ಮಕ್ಕಳಿದ್ದಾಗ ಇಂಥ ಒಗಟು ಗಾದೆ ಇವನ್ನೆಲ್ಲ ನಿತ್ಯ ಚಿಕ್ಕ ಚಿಕ್ಕ ಮಕ್ಕಳು ಒಬ್ರಿಗೊಬ್ಬರು ಹೇಳ್ತಾಯಿದ್ವು. ನಮ್ಮ ಮನೆಯಲ್ಲೇ, ನಾವೇ ಮನೇಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ವಲ್ಲ, ನಾವೆಲ್ಲ ಊಟಕ್ಕೆ ಕೂತಾಗ ಒಬ್ರಿಗೊಬ್ರಿಗೆ ಹೇಳೋದು, ಹೇಳ ಏನು? ಅಪ್ಪ ಮುಳ್ಮುಳ್ಳು, ಅವ್ವ ತಲೆಗೆದ್ರಿ, ಮಗಳು ನುಣುಪು, ಮಗ ಕಮ್ಗಡ್ಲೆ, ಏನು ಹೇಳು ಅಂತ ಹೇಳೋರು. ಸರಿ, ಇವೆಲ್ಲ ನಮಗೆ ಗೊತ್ತಿರ್ತದಲ್ಲ, ದಿನ ಇದನ್ನೇ
ದಿನ ಅದನ್ನೇ ಗೊತ್ತಿದ್ದನ್ನೇ ದಿನ ಹೇಳೋದು. ಅಪ್ಪ ಮುಳ್ಳು, ಅವ್ವ ತಲೆಗೆದ್ರಿ, ಮಗಳು ನುಣುಪು, ಮಗ ಕಮ್ಮಗಡ್ಲಿ. ಅಪ್ಪ ಮುಳ್ಳು ಅಂದ್ರೇನು? ಹಲಸಿನಣ್ಣು. ಹಲಸಿನಣ್ಣು ಹೊರಗೆ ಹೆಂಗಿರ್ತದೆ? ಮುಟ್ಟಿದ್ರೆ ಮುಳ್ಳು ಚುಚ್ಚಂಗೆ ಅದನ್ನು ಕುಯ್ದು ಬಿಡಿಸಿದ್ರೆ ಹಲಸಿನ ತೊಳೆ ಎಲ್ಲ ಸೆಲೆ ಒಳಗಿರ್ತದೆ. ಆ ಒಳ್ಳೆ ತಲೆಗೆದ್ರದಂಗೆ ಇರ್ತಾವೆ. ಅವನ್ನೆಲ್ಲ ಬಿಡಿಸಿದ್ರೆ ಆಗ ಹಲಸಿನ ತೊಳೆ ಸಿಗ್ತದೆ. ಅದು ಬಹಳ ನುಣುಪು. ಅಂದರೆ ಮಗಳು ಬಹಳ ಸುಂದರಿ. ಅದಕ್ಕೆ ಹಲಸಿನ ತೊಳೆ ಹೋಲಿಕೆ. ಅದರೊಳಗೆ ಹಲಸಿನ ತೊಳೆ ಒಂದು ಬೀಜ ಇರ್ತದೆ. ಆ ಬೀಜನ ಸುಟ್ಟು ತಿಂದ್ರೆ ಅದು ಕಡಲೆ ಬೀಜ, ತವರೆ ಬೀಜ, ಗೋಡಂಬಿ ಇದ್ದಂಗೆ ಇರ್ತದೆ. ಅದಕ್ಕೆ ಮಗ ಕಮ್ಮಗಡ್ಲೆ. ಹೀಗೆ ಹಲಸಿನ ಹಣ್ಣನ್ನು ಒಂದು ಒಗಟಾಗಿ ಕಟ್ಟಲಾಗಿದೆ. ಇಂಥ ಅನೇಕ ಒಗಟುಗಳು ನಾವು ಉದಾಹರಣೆಗೆ ರಾಗಿ ಕಲ್ಲು ಮತ್ತು ರಾಗಿ ಬೀಸ್ತಾರಲ್ಲ, ರಾಗಿ ಅಕ್ಕಿ ಇವನ್ನೆಲ್ಲ ಬೀಸಿದಾಗ ಹಿಟ್ಟು, ಅದಕ್ಕೆ ಒಂದು ಒಗಟನ್ನು ಹೇಳ್ತಾ ಇದ್ದೆ. ಏನಪ್ಪ ಅಂತ ಹೇಳಿದರೆ, ಬಾವಿ ಸುತ್ತ ಬೆಳ್ಳಿ ಇಟ್ಟು. ಏನು ಬಾವಿ ಸುತ್ತ ಬೆಳ್ಳಿ ಇಟ್ಟು ಅಂತ? ಬಾವಿ ಅಂದ್ರೇನು? ರಾಗಿ ಕಲ್ಲು. ಬೆಳ್ಳಿ ಹಿಟ್ಟು ಅಂದ್ರೇನು? ಬೀಸಿದಂಥ ರಾಗಿ ಹಿಟ್ಟು. ಇಂತಹ ಅನೇಕ ಒಗಟುಗಳು ಜಾನಪದ ಸಾಹಿತ್ಯದಲ್ಲಿ ಮತ್ತು ಹಳ್ಳಿ ಗ್ರಾಮೀಣರ ಬದುಕಿನಲ್ಲಿ ಇವು ಇದ್ದಾವೆ. ಆದರೆ ಇಂಥ ಒಗಟುಗಳು ಈಗ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಯಾಕಂತೇಳಿದರೆ ಕೂಡು ಕುಟುಂಬನೇ ಇಲ್ಲ. ಈಗೆಲ್ಲ ಒಂದು ಬೇಕು, ಎರಡು ಸಾಕು ಅಂತೇಳಿ ತಂದೆ ತಾಯಿಗಳು ಒಂದೇ ಮಗು, ಇನ್ನು ಒಂದೇ ಮಗು ಆದಾಗ ಇನ್ನೊಂದು ಮಗು ಜೊತೆ ಆಡೋಕ್ಕೆ ಪಕ್ಕದ ಮನೆ ಮಗನ ಜೊತೆ ಹೋಗ್ಬೇಕಾಗುತ್ತೆ. ಈಗ ಬದುಕು ಬೇರೆಯಾಗಿದೆ. ಈಗ ಅಲ್ಲಮ ಪ್ರಭುದೇವರ ವಚನಕ್ಕೆ ಹೋಗೋಣ. ರಕ್ಕಸಿಗೆ 2 ಮಕ್ಕಳು, ತೊಟ್ಟಿಲ ಮೇಲೆ 5. ರಾಕ್ಷಸಿ ಅಂದ್ರೇನಪ್ಪ ಎಂಬುದಾಗಿ ಹೇಳಿದರೆ, ನಮ್ಮ ಶರೀರನೇ ರಾಕ್ಷಸಿ ಅಂತಾರೆ ಅಲ್ಲಮ ಪ್ರಭುದೇವರು. ನಮ್ಮ ದೇಹ ಏನಿದೆಯಲ್ಲ, ಇದನ್ನೇ ರಾಕ್ಷಸ ಅಂತ ರೂಪಕ ಮಾಡಿ ಹೇಳ್ತಾರೆ. ಯಾಕೆ? ಅಲ್ಲಮ ಪ್ರಭುದೇವರ ಬೆಳಗಿನ ವಚನ ವಾಚ್ಯಾರ್ಥ ಒಂದು, ಲಕ್ಷ್ಯಾರ್ಥ ಇನ್ನೊಂದು. ಈ ವಾಚ್ಯಾರ್ಥದಲ್ಲಿ ಏನದಲ್ಲ, ಈ ದೇಹನೇ ರಾಕ್ಷಸ ಅಂತಾರೆ. ಯಾಕೆ ರಾಕ್ಷಸ? ಮನುಷ್ಯ ಅಜ್ಞಾನಮುಖವಾಗಿ ಹೋದಾಗ ನಾವೆಲ್ಲೆಲ್ಲೋ ಹೆಣ್ಮಕ್ಳ ಮೇಲೆ ಅನೇಕ ಪುರುಷರು ದೌರ್ಜನ್ಯ ಮಾಡೋದು, ಹಿಂಸೆ ಮಾಡೋದು, ದುರಾಚಾರ ಮಾಡಿ ಆ ಹೆಣ್ಮಕ್ಳನ್ನ ಕೊಂದಾಕೋದು. ಇದು ರಾಕ್ಷಸತ್ವ ಅಲ್ವೇನು? ಪೈಶಾಚಿಕ ಗುಣ ಅಲ್ವೇನು? ಇದು ಗಂಡಸಿನ ದುರ್ವರ್ತನೆ ಅಲ್ವೇನು? ಅದಕ್ಕಾಗಿ ಅಲ್ಲಮ ಪ್ರಭುದೇವರು ಹಿಂದೆ ರಾಜ ಮಹಾರಾಜರು ಕೂಡ ಯುದ್ಧವನ್ನು ಮೇಲಿಂದ ಮೇಲೆ ಯುದ್ಧ ಮಾಡ್ತಾರೆ. ಅದು ರಾಕ್ಷಸಿ ಪ್ರವೃತ್ತಿ ಅಂತಾರೆ. ಈಗ ಅವರು ಜೀವನದಲ್ಲಿ ಸ್ವತಃ ಅವರೇ ರಾಜ ಮಹಾರಾಜರ ಯುದ್ಧ ಮಾಡ್ತಾಯಿದ್ರು. ಈಗ ಅವರು ತಪೋ ಜೀವನಕ್ಕೆ ಬಂದಿದ್ದಾರೆ. ಎಂಥ ರಾಕ್ಷಸರ, ರಾಜ ಮಹಾರಾಜರ ಯುದ್ಧ ಮಾಡ್ತಕ್ಕಂಥ ಗುಣ ಮತ್ತು ಪುರುಷ ಮಹಿಳೆಯರ ಮೇಲೆ ಪೌಶಾಚಿಕ ವರ್ತನೆಯನ್ನು ಮಾಡ್ತಕ್ಕಂಥದ್ದನ್ನು ರಾಕ್ಷಸತ್ವ ಅಂತ ಕರೀತಾರೆ. ಅದಕ್ಕಾಗಿ ಈ ದೇಹನೇ ರಾಕ್ಷಸ. ಅದಕ್ಕಾಗಿ ಅಲ್ಲಮ ಪ್ರಭುದೇವರ ವಚನದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ರಕ್ಕಸಿಗೆ 2 ಮಕ್ಕಳು, ತೊಟ್ಟಿಲ ಮೇಲೆ 5. ರಾಕ್ಷಸಿ ಅಂದರೆ ಏನೋ ದೇಹ. ಸರಿ, 2 ಮಕ್ಕಳು ಯಾವ್ರಪ್ಪ ಎಂಬುದಾಗಿ ಹೇಳಿದರೆ, ಒಂದು ಜೀವಾತ್ಮ, ಇನ್ನೊಂದು ಮನಸ್ಸು. ಜೀವಾತ್ಮ ಅನ್ನತಕ್ಕಂಥವನು ಒಬ್ಬ, ನಂತರ ಮನಸ್ಸು ಅನ್ನತಕ್ಕಂಥವನು ಮತ್ತೊಬ್ಬ. 2 ಮಕ್ಕಳು ಅಂದ್ರೇನು? ಒಬ್ಬ ಪ್ರಾಣನು, ಇನ್ನೊಬ್ಬ ಪ್ರಜ್ಞಾಸ್ವರೂಪನಾಗಿರ್ತಕ್ಕಂಥ ಜೀವಾತ್ಮನು. ಇವು 2 ಮಕ್ಕಳು. ಈಗ ಪ್ರಾಣ ಬೇರೆ, ಜೀವಾತ್ಮ ಬೇರೆ. ಎಲ್ಲಿ ಪ್ರಾಣ ಇರ್ತದೆ ಅಲ್ಲಿ ಜೀವಾತ್ಮ ಇರ್ತದೆ. ಎಲ್ಲಿ ಪ್ರಾಣ ಹೊರಟೋಯ್ತು ಆಗ ಜೀವಾತ್ಮನೂ ಹೊರಟೋಗ್ತದೆ. ಗೊತ್ತಾಯ್ತರ? ಈ ದೇಹದೊಳಗೆ ಪ್ರಾಣನೂ ಇದೆ, ಜೀವಾತ್ಮನೂ ಇದೆ. ಸ್ವತಃ ಜೀವಾತ್ಮನು ಸ್ವತಂತ್ರವಾಗಿರಲಿಕ್ಕೆ ಅವನು ಸಾಧ್ಯ ಇಲ್ಲ. ಈ ಜೀವಾತ್ಮನು ದೇಹ ಮತ್ತು ಪ್ರಾಣವನ್ನು ಆಶ್ರಯಿಸ್ಕೊಂಡು ಬದುಕಬೇಕಾಗ್ತದೆ. ಎಲ್ಲಿ ಪ್ರಾಣ ಇರ್ತದೆ ಅಲ್ಲಿ ದೇಹ ಜೀವಂತಿಕೆಯಾಗಿರ್ತದೆ. ಎಲ್ಲಿ ದೇಹ ಪ್ರಾಣ ಇರ್ತದೆ ಅಲ್ಲಿ ಜೀವ ಇರ್ತಾನೆ. ಇದು ಜೀವನಿಗೆ ಮುಖ್ಯವಾಗಿರ್ತಕ್ಕಂಥ 2 ಲಕ್ಷಣಗಳು. ಒಂದು ಪ್ರಜ್ಞಾಸ್ವರೂಪನಾಗಿರ್ತಕ್ಕಂಥ ಜೀವಾತ್ಮ, ಇನ್ನೊಂದು ಪ್ರಾಣ ಸ್ವರೂಪನಾಗಿರ್ತಕ್ಕಂಥ ಇವೆರಡೂ ಕೂಡ ಪ್ರಾಣ ಮತ್ತು ಪ್ರಜ್ಞೆ. ಇದನ್ನು 2 ಮಕ್ಕಳು ಅಂತೇಳಿ ಅಲ್ಲಮ ಪ್ರಭುದೇವರು ಈ ವಚನದಲ್ಲಿ ಕರೀತಾರೆ. ತೊಟ್ಟಿಲ ಮೇಲೆ 5. 2 ಮಕ್ಕಳು ಅಲ್ಲೇ ದೊಡ್ಡವು. ತೊಟ್ಲಲ್ಲಿ ಮತ್ತು 5 ಮಕ್ಕಳದಾವು. ಯಾವುವು? ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಪಂಚ ಜ್ಞಾನೇಂದ್ರಿಯಗಳು. ಅವು ತೊಟ್ಲಲ್ಲಿ ನಿದ್ದೆ ಮಾಡ್ತಾ ಇದ್ದಾವೆ. ಇವುಗಳನ್ನು ರಾಕ್ಷಸಿ ತಾಯಿ, ಯಾರು? ಈ ದೇಹ. ಅವಳೇನು ಮಾಡ್ತಾಳೆ? ತೊಟ್ಟಿಲನ್ನು ತೂಗ್ತಾಳೆ, ಜೋಗುಳವನ್ನು ಹಾಡ್ತಾಳೆ. ಈ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಎಲ್ಲಿದ್ದಾವೆ? ಈ ದೇಹವನ್ನು ಆಶ್ರಯಿಸ್ಕೊಂಡಿದ್ದಾವೆ. ಆದ್ದರಿಂದ ಅವು ಮಕ್ಕಳುಗಳು, 5 ಮಕ್ಕಳು. ಸರಿ,
ತೊಟ್ಟಿಲ ತೂಗುವೆ ಜೋಗುಳವಾಡುವೆ. ಈ ದೇಹ ಏನು ಮಾಡ್ತದೆ? ಪಂಚೇಂದ್ರಿಯಗಳಿಗೆ ನಿತ್ಯ ಅದು ಬೇಕು ಇದು ಬೇಕು ಅಂತ ಬಯಸೋದು ಯಾವುದೋ ಈ ದೇಹ. ಈ ದೇಹ ಬಯಸೋದ್ರಿಂದಲೇ ವಿಷಯಗಳನ್ನು ಮತ್ತೆ ಮತ್ತೆ ಬಯಸುವುದರಿಂದ ನಮ್ಮ ಪಂಚೇಂದ್ರಿಯಗಳು ಜ್ಞಾನಮುಖವಾಗಿ ಹೋದರೆ ಅವು ಪಂಚ ಜ್ಞಾನೇಂದ್ರಿಯಗಳು, ಅಜ್ಞಾನಮುಖವಾಗಿ ಹೋದಾಗ ಅವು ಪಂಚ ವಿಷಯೇಂದ್ರಿಯಗಳು. ಇದನ್ನೇ ಅಲ್ಲಮ ಪ್ರಭುದೇವ ವಚನದಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ರಾಕ್ಷಸ ದೇಹ ರಾಕ್ಷಸ ಆದರೆ ವಿಷಯಗಳು ಇಂದ್ರಿಯಗಳಿಂದವಲ್ಲ, ಅವು ವಿಷಯೇಂದ್ರಿಯಗಳು, ಅವು ರಾಕ್ಷಸಿ ಮಕ್ಕಳುಗಳು. ಎಲ್ಲಿ ಮನುಷ್ಯನಿಗೆ ರಾಕ್ಷಸಿ ಪ್ರವೃತ್ತಿ ಇರ್ತದೆ ಅಲ್ಲಿ ಅವನಿಂದ ನಾಡಿನಲ್ಲಿ, ಕುಟುಂಬದಲ್ಲಿ, ಸಮಾಜದಲ್ಲಿ ದುರ್ವರ್ತನೆ, ಅನ್ಯಾಯ, ಹಿಂಸೆ ಇವಾಗ್ತವೆ. ಎಲ್ಲಿ ಇಂದ್ರಿಯಗಳು ಜ್ಞಾನಮುಖವಾಗಿ ಹೋಗ್ತವೆ ಆಗ ಲೋಕಕ್ಕೆ, ನಾಡಿಗೆ, ಕುಟುಂಬಕ್ಕೆ, ಸಮಾಜಕ್ಕೆ ಕ್ಷೇಮ. ಅದನ್ನು ಅಲ್ಲಮ ಪ್ರಭುದೇವ ವಚನದಲ್ಲಿ ಬೆಡಗಿನ ಮೂಲಕ ಹೇಳ್ತಾ ಇದ್ದಾರೆ. ರಕ್ಕಸಿ ತೊಟ್ಟಿಲ ತೂಗುವೆ ಜೋಗುಳವಾಡುವೆ. ರಕ್ಕಸಿ ಬಾಣತಿಯ ತೊಟ್ಟಿಲ ನುಂಗಿತ್ತು, ಇದೇನು ಹೇಳ ಗುಹೇಶ್ವರ. ಈ ಜೀವಾತ್ಮ, ಈ ಪ್ರಾಣ ಏನದವಲ್ಲ, ಇವು ಈ ದೇಹ ಮತ್ತು ಪಂಚ ವಿಷಯೇಂದ್ರಿಯಗಳನ್ನು ಅವಲಂಬಿಸ್ಕೊಂಡು ಬದುಕ್ತಾ ಇದ್ದಾರೆ. ಹೀಗೆ ಬದುಕುವಾಗ ಎಲ್ಲಿವರೆಗೆ ಬದುಕ್ತವ? ಎಲ್ಲಿ ಮನುಷ್ಯ ಅಜ್ಞಾನಮುಖವಾಗಿ ಬದುಕ್ತಾ ಇರ್ತಾನೆ, ವಿಷಯಮುಖವಾಗಿ ಬದುಕ್ತಾ ಇರ್ತಾನೆ, ಆಗ ಆಯುಷ್ಯ ಮುಗಿತದೆ, ಮುಪ್ಪು ಸಾವು ಬರ್ತದೆ. ತೊಟ್ಟಿಲ ತೂಗುವೆ ಜೋಗುಳು ವಾಡುವೆ, ತೊಟ್ಟಿಲ ರಕ್ಕಸಿಯ ಬಾಣತಿಯ ತೊಟ್ಟಿಲ ನುಂಗಿತ್ತು, ಇದೇನು ಹೇಳ ಗುಹೇಶ್ವರ. ರಕ್ಕಸಿ ಬಾಣತಿ ತೊಟ್ಟಿಲ ನುಂಗಿತ್ತು. ರಕ್ಕಸಿ ದೇಹ, ಬಾಣತಿ ಇದೇ ರಾಕ್ಷಸಿ ವಿಷಯಮುಖವಾಗಿರ್ತಕ್ಕಂಥ ದಾಹ, ಹಸಿವು, ವಿಷಯಾದಿಗಳ ಹಸಿವು, ಪಂಚ ವಿಷಯಗಳಿಗೆ ತೊಟ್ಟಿಲ ನುಂಗಿತ್ತು. ಅಂದ್ರೇನು? ಈ ಮಕ್ಕಳನ್ನು ಈ ವಿಷಯ, ಹಸಿವು, ಇವು ದಾಹ, ಇವುಗಳು ನುಂಗಿದಂಥ ಕಾಲದಲ್ಲಿ ಏನಾಯ್ತಪ್ಪ? ಅವನು ಸಾವಿಗೆ ವಶನಾದ, ಒಂದು ಜನ್ಮ ಮುಗಿತು. ಇದೇನು ಹೇಳ ಗುಹೇಶ್ವರ. ಅಲ್ಲಮ ಪ್ರಭುದೇವರು ಜೋಗ ಜಲಪಾತದಲ್ಲಿ ತಪಸ್ಸು ಮಾಡ್ತಾ ಇದ್ದಾರೆ. ತಪಸ್ಸು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ದೇಹದ ವಿದ್ಯಮಾನವನ್ನು, ಈ ವಿಷಯಗಳ ವಿದ್ಯಮಾನವನ್ನು ಅವರು ಗಮನಿಸ್ತಾ ಇದ್ದಾರೆ. ನಾವೆಲ್ಲ ಮನುಷ್ಯರು ಹೇಗೆ ಬದುಕ್ತಾ ಇದ್ದೇವೆ, ಹೇಗೆ ವಿಷಯಗಳಿಗೆ, ಇಂದ್ರಿಯಗಳಿಗೆ, ದೇಹಗಳಿಗೆ ಅಧೀನರಾಗಿದ್ದೇವೆ. ನಾವು ಎಲ್ಲಿವರೆಗೆ ವಿಷಯಗಳಿಗೆ, ಇಂದ್ರಿಯಗಳಿಗೆ, ದೇಹಕ್ಕೆ ಅಧೀನರಾಗ್ತೇವೆ ಅಲ್ಲಿವರೆಗೆ ನಾವು ಜನನ ಮರಣದಲ್ಲಿ ಬರ್ತಾ ಇರ್ತೇವೆ. ಯಾವಾಗ ನಾವು ದೇಹ, ಇಂದ್ರಿಯ, ವಿಷಯ ಇವುಗಳನ್ನು ಗೆಲ್ತೇವೆ ಆಗ ನಾವು ಈ ದೇಹಕ್ಕೆ ಒಡೆಯರಾಗ್ತೇವೆ, ಪ್ರಜ್ಞಾಸ್ವರೂಪನಾಗಿರ್ತಕ್ಕಂಥ ಜೀವಾತ್ಮನಾಗ್ತೇವೆ. ಆಗ ನಾವು ಅರಿವಿನ ಮಾರ್ಗದಲ್ಲಿ ಹೋಗ್ತೇವೆ, ನಮಗೆ ಜ್ಞಾನೋದಯವಾಗ್ತದೆ, ಸತ್ಯ ಸಾಕ್ಷಾತ್ಕಾರವಾಗ್ತದೆ, ನಮ್ಮ ಜೀವನ ಆನಂದಮಯವಾಗ್ತದೆ. ಅಜ್ಞಾನಮುಖವಾಗಿ ಹೋದಾಗ ನಾವು ಜನನ ಮರಣಗಳಿಗೆ ಒಳಗಾಗ್ತೇವೆ ಎನ್ನುವುದನ್ನು ಅಲ್ಲಮ ಪ್ರಭುದೇವರು ಈ ವಚನದಲ್ಲಿ ವಿವರಿಸಿದ್ದಾರೆ. ಈ ವಚನದಲ್ಲಿಯೂ ಕೂಡ ನಾವು ಗಮನಿಸಿದರೆ ಅಲ್ಲಮ ಪ್ರಭುದೇವ ಒಬ್ಬ ರಾಜನ ಮಗನಾಗಿದ್ದ ಅನ್ನತಕ್ಕಂಥದ್ದು ಗೊತ್ತಾಗ್ತದೆ. ಹೆಂಗಪ್ಪ ಅಂತೇಳಿದರೆ ಅವ್ರು ಕೊಡ್ತಕ್ಕಂಥ ರೂಪಕ ಮತ್ತು ದೃಷ್ಟಾಂತ, ಇಲ್ಲಿರ್ತಕ್ಕಂಥ ಜ್ಞಾನ, ಈ ವಿದ್ಯಾಭ್ಯಾಸ ಅವ್ರಿಗೆ ಎಲ್ಲಿ ಸಿಕ್ತು? ಬಳ್ಳಿಗಾವೆಯ ಕೇದಾರೇಶ್ವರದ ಗುರುಕುಲದಲ್ಲಿ. ಕೇದಾರೇಶ್ವರ ದೇವಾಲಯದ ಗುರುಕುಲದಲ್ಲಿ ಅವರ ಗುರುಗಳಾದಂಥ ಸೋಮೇಶ್ವರ ಪಂಡಿತ ದೇವರು, ರಾಜನ ಮಗನಾದಂಥ ಅಲ್ಲಮ ಪ್ರಭುದೇವ ಮತ್ತು ಇಂಥ ಅನೇಕ ಗುರುಕುಲದ ಮಕ್ಕಳುಗಳಿಗೆ ಅವರು ಶಿಕ್ಷಣವನ್ನು ಕೊಡ್ತಾಯಿದ್ರು. ಸಂಗೀತ, ನೃತ್ಯ, ಗಾಯನ, ಕೊಳಲು, ಮೃದಂಗ, ಏಕತಾರಿ, ಶಾಸ್ತ್ರ, ಉಪನಿಷತ್ತು, ಪುರಾಣ, ಅಲಂಕಾರ, ಸಾಹಿತ್ಯ, ವ್ಯಾಕರಣ, ಛಂದಸ್ಸು, ತಂತ್ರ, ಪ್ರತಿತಂತ್ರ, ಯುದ್ಧವಿದ್ಯೆ, ನಂತರ ಶಿವಾಗಮ, ಶಿವರಹಸ್ಯ, ವೇದ, ಬೌದ್ಧ, ಜೈನ, ಸಾಂಖ್ಯ, ನ್ಯಾಯ, ವೈಶೇಷಿಕ ಇಂಥ ಅನೇಕ 64 ವಿದ್ಯೆಗಳನ್ನು ಅಲ್ಲಮ ಪ್ರಭುದೇವರು ಬಳ್ಳಿಗಾವೆಯ ಕೇದಾರೇಶ್ವರ ದೇವಾಲಯದ ಗುರುಕುಲದಲ್ಲಿ ತಾವು ಬಾಲಕನಾಗಿದ್ದಾಗಲಿಂದು ವಿದ್ಯಾಭ್ಯಾಸವನ್ನು ಮಾಡಿಕೊಂಡು ಬಂದ ಕಾರಣವಾಗಿ ಅಲ್ಲಮ ಪ್ರಭುದೇವರಲ್ಲಿ ಇಂಥ ಪ್ರಖರವಾದ ಚಿಂತನೆ, ಚರ್ಚೆ ಮಾಡ್ತಕ್ಕಂಥ, ಅಧ್ಯಯನ ಮಾಡ್ತಕ್ಕಂಥ ಚಿಂತನೆ ಎಲ್ಲವೂ ಕೂಡ ಅವ್ರ ವಚನಗಳಲ್ಲಿ ಕಾಣ್ತೇವೆ. ಅವರು ಬಾಲ್ಯಕಾಲದಲ್ಲಿ ಇಂಥ ವಿದ್ಯಾಭ್ಯಾಸವನ್ನು ಒಬ್ಬ ಸಮರ್ಥ ಗುರುಗಳಲ್ಲಿ ಪಡೆದುಕೊಂಡಿದ್ದರು ಅನ್ನತಕ್ಕಂಥದ್ದನ್ನು ಅವ್ರ ವಚನಗಳಿಂದ ಮತ್ತು ಶಾಸನಗಳಿಂದ ಅವರು ಬದುಕಿರ್ತಕ್ಕಂಥ ಕಾಲದಿಂದ ನಾವು ತಿಳ್ಕೊಳ್ಬಹುದಾಗಿದೆ. ಅಲ್ಲಮ ಪ್ರಭುದೇವರ ಗುರುಗಳು ಸೋಮೇಶ್ವರ ಪಂಡಿತ ದೇವರು. ಅವರು ಹುಟ್ಟಿದ ಊರು ಬಳ್ಳಿಗಾವೆ, ಅವರು ವಿದ್ಯಾಭ್ಯಾಸ ಮಾಡಿದ ಗುರುಕುಲ ಬಳ್ಳಿಗಾವೆಯ ಕೇದಾರೇಶ್ವರ ದೇವಾಲಯ. ಕೇದಾರೇಶ್ವರ ದೇವಾಲಯದಲ್ಲಿ ನಿತ್ಯ ಕೇದಾರೇಶ್ವರನನ್ನು ಗುರುಕುಲದ ಮಕ್ಕಳುಗಳು
ಪೂಜೆ ಮಾಡ್ತಾಯಿದ್ರು, ನೃತ್ಯ ಮಾಡ್ತಾಯಿದ್ರು, ಕೊಳಲನ್ನು ನುಡಿಸ್ತಾಯಿದ್ರು. ಗುರುಗಳು ಅವ್ರ ಮಕ್ಕಳ ಜೊತೆಯಲ್ಲಿ, ಗುರುಕುಲದ ಮಕ್ಕಳ ಜೊತೆಯಲ್ಲಿ ಸ್ವತಃ ಗುರುಗಳು ಕೂಡ ನೃತ್ಯ ಮಾಡ್ತಾಯಿದ್ರು. ಈ ಎಲ್ಲ ವಿಚಾರಗಳು ಶಿಕಾರಿಪುರದ ಶಾಸನಗಳಲ್ಲಿ ನಮಗೆ ಸಿಗ್ತವೆ.